ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರ್ಗಳನ್ನು ನಿಮಗೆ ಮಾಡುತ್ತಿರುವಂಥದ್ದು 3 ದಿನಗಳಿಂದ. ಇದು 3ನೇ ವಿಡಿಯೋ ಆಗಿರುತ್ತೆ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಎಲ್ಲ ವೀಡಿಯೋಸ್ಗಳನ್ನು ತಾವುಗಳು ಕರೆಕ್ಟಾಗಿ ಕೂತ್ಕೊಂಡು ನೋಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕನ್ನಡ ಗ್ರಾಮರಲ್ಲಿ ನಿಮಗೆ ಅಂಕಗಳು ಏನಂತೀರ ಡಿಲೀಟ್ ಆಗಲ್ಲ, ಹೋಗೋದೇ ಇಲ್ಲ. ಆಯಿತಾ? ಔಟ್ ಆಫ್ ಅಂಕಗಳನ್ನು ತೆಗಿಬೋದು. ಬನ್ನಿ ಸರ್, ಅರ್ಥ ಮಾಡಿಸ್ಕೊಂತ ನಿಮಗೆ ನಾನು ಈ ಒಂದು ಆನ್ಸರ್ಗಳನ್ನು ಬರಿತಾ ಹೋಗ್ತೇನೆ. ನಾನು ಕೂಡ ನಿಮ್ಮ ಜೊತೆ ಕಲಿತೇನೆ. ಬನ್ನಿ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಸಮಾನಾರ್ಥಕಗಳು ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ಇದನ್ನು ಏನಂತ ಕರಿತೀರಾ? ಸಿನಾನಿಮ್ಸ್ ಅಂತ ಕರಿತೀವಿ. ಸಿಮಿಲರ್ ಮೀನಿಂಗ್ ಅಂತ. ಬನ್ನಿ, ಈಗ ಮಾರ ಅಂತ ಮೊದಲನೆಯ ಪ್ರಶ್ನೆ ಇದೆ. ಎಕ್ಸಾಂಪಲ್ ಯಾವ ರೀತಿ ಇರಬೇಕು? ಮಾರ ಅಂತ ಬರ್ಕೊಂಡು 2 ಐಫನ್ ಈ ರೀತಿ ಹಾಕ್ಬಿಟ್ಟು, ಮಾರ ಅಂದರೆ ನಿಮ್ಮ ಇದರಲ್ಲಿ ಕಾಮ ಅಂತ ಬರುತ್ತೆ. ಕಾಮ ಅಂತ. ಆಯಿತಾ? ಇನ್ನೊಂದು ಮನ್ಮಥ ಅಂತ ಕೂಡ ಬರುತ್ತೆ. ಏನು? ಮಾ ಅಂತ ಬರೀಬೇಕು ನೋಡಿ. ಆಯಿತಾ? ಮನ್ ನಾ ಬರಿಬೇಕು, ಮಾವತ್ ಕೊಡಿ ಈ ರೀತಿಯಾಗಿ ಮಾವತ್ತು. ಥ ಅಂತ ಬರೀ, ದೊಡ್ಡ ಥ, ಮನ್ಮಥ. ಇದು 2 ಆನ್ಸರ್ ಆಯಿತು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಯಾವುದಾದ್ರೂ 2 ಬರೆದ್ರೆ ಸಾಕು. ಈ ರೀತಿಯಾಗಿ ಬರಿಬೇಕು. ಈಗ 2ನೆಯ ಪ್ರಶ್ನೆ ಏನಿದೆ ಅಲ್ಲಿ? ಕರ್ಮ ಅಂತ ಇದೆ. ಕರ್ಮಕ್ಕೆ ಈಗ ಆನ್ಸರನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬಿ ಅಂತ ಹಾಕ್ಕೊಂಡು ಈ ರೀತಿಯಾಗಿ ಬರೆದು, ಕರ್ಮ ಅಂದರೆ ನಮ್ಮ ಕೆಲಸ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಕೆ ಲ ಸ ಅಂತ ಭಾಳ ಈಸಿಯಾಗಿ ಬರೆಯುವಂಥದ್ದು, ಏನೂ ಇಲ್ಲ. ಆಯಿತಾ? ಅಥವಾ ಒಂದು ಏನಂತೀರ ತಗೊಳ್ಳು, ಕ್ರಿಯೆ ಅಂತಲೂ ಕೂಡ ಬರಿಬೋದು. ಕಿ ಅಂತ ಬರೀರಿ, ಕ್ರಿ ಅಲ್ವಾ? ಒಂದು ರಾವತ್ತು ಕೊಡಿ. ಆಯಿತಾ? ಎ ಅಂತ ಬರೀರಿ, ಕ್ರಿಯೆ. ಆಯಿತಾ ವಿದ್ಯಾರ್ಥಿಗಳೇ? ಇನ್ನೊಂದು ಏನಂತೀರ ತಗೊಳ್ಳು, ಉದ್ಯೋಗ ಅಂತಲೂ ಕೂಡ ಬರೆಯಬಹುದು. ಅಥವಾ ಆಯಿತಾ? ಈಗ ನಾವು ಬಂಗಾರ, ಅದಕ್ಕೆ ಒಂದು ಏನಂತೀರ ತಗೊಳ್ಳು ಸಮಾನಾರ್ಥಕವನ್ನು ನೋಡೋಣ. ಬಂಗಾರ ಅಂತ ಇದೆ. ಬೇಜಾರಾಗಬೇಡಿ, ಕೆಳಗಿನವು ಎಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಯಿತಾ ವಿದ್ಯಾರ್ಥಿಗಳೇ? ಈಗ ಬಂಗಾರವನ್ನು ನೋಡೋಣ. ಬಂಗಾರಕ್ಕೆ ಏನಂತೀರ ತಗೊಳ್ಳು ಚಿನ್ನ ಅಂತಲೂ ಕೂಡ ಕರಿತೀರಾ ನೋಡಿ. ಚಿ ಅಂತ ಬರೆಯೋದು, ನಾ ಬರೆದು ನಾ ಒತ್ತು ಕೊಟ್ಟರೆ ಮುಗೀತು. ಆಯಿತಾ? ಅಥವಾ ಹೇಮ ಅಂತಲೂ ಕೂಡ ಬರಿಬೋದು. ಅಥವಾ ಏನಂತೀರ ಕನಕ ಅಂತಲೂ ಕೂಡ ಬರಿಬೋದು. ಕ ನ ಕ ಅಂತ. ಆಯಿತಾ? ಸಾಕು ಅನ್ಸತ್ತೆ ಇಷ್ಟೇ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ 2 ಕೆಳಗಿನ ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ಹೌದಲ್ವಾ? ನಿಮಗೆ ನೆನ್ನೆಯಿಂದನೂ ಇದು 3ನೇ ವಿಡಿಯೋದಲ್ಲೂ ಇದು ಕೂಡ ಅದನ್ನೇ ಹೇಳ್ಕೊಡ್ತಾ ಇರೋದು ನಾನು. ಆಯಿತಾ? ಎಲ್ಲೆಲ್ಲಿ ನಿಮಗೆ ಶಾ ಅಂತ ಕಾಣುತ್ತೋ ಇದು ಶಾ, ಇದು ಇದಲ್ವಾ? ಆಯಿತಾ? ಅಥವಾ ಕಾ ಕಾಣುತ್ತೋ ಕಾ ಜಾಗಕ್ಕೆ ತಗೊಳ್ಳು ಗ ಅಂತ ಬರೀರಿ. ಶಾ ಜಾಗಕ್ಕೆ ತಗೊಳ್ಳು ಏನಂತ ಬರೀಬೇಕು? ಶಾ ಜಾಗಕ್ಕೆ ಸ ಅಂತ ಬರೀಬೇಕು. ಹಾಗಿದ್ರೆ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಯೋಗಿ ಅಂತ ಇದೆ. ಈ ಯೋಗಿಗೆ ಸರಿಯಾದ ಏನಂತೀರ ತದ್ಭವ ರೂಪ ಬಂದು ಜೋಗಿ ಅಂತ ಆಗುತ್ತೆ. ಜೋಗಿ. ಇದರ ಒಂದು ಲೀಸ್ಟನ್ನು ನಿಮಗೆ ನಾನು ಕೊಡ್ತೇನೆ, ಕಲೀರಂತ. ಆಯಿತಾ? ಆಕಾಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆ ಗ ಸ. ಆಯಿತಾ? ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಆಯಿತಾ? ನೋಡಿ, ಕಾ ಅಂತ ಬಂದರೆ ಗಾ ಬರಿತೀವಿ, ಶಾ ಅಂತ ಬಂದರೆ ಅದಕ್ಕೆ ಸ ಅಂತ ಬರಿತೀವಿ. ನೆಕ್ಸ್ಟು ಇನ್ನೊಂದು ಯಾವುದು ಹೊಡಿತೀರಿ? ಅಮೃತ ಅಂತ ಇದೆ. ಅಮೃತಕ್ಕೆ ಆನ್ಸರು ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಅಮರ್ದು ಅಂತ ಬರುತ್ತೆ. ಆಯಿತಾ? ಏನು ಬರೀತೀರ ತಗೊಳ್ಳು, ಅಮರ್ದು. ಹೇಳಿಕೊಟ್ನಲ್ವ ರಾವತ್ ಯಾಕೆ ಲಾಸ್ಟಿಗೆ ಹಾಕಬೇಕು ಅಂತ. ಬನ್ನಿ, ಈಗ ಗುಣವಾಚಕ ಭಾಳ ಈಸಿಯಾಗಿರುವಂಥದ್ದು, ಇಲ್ಲಿಂದ ಭಾಳ ಕಾಮಿಡಿಯಾಗಿ ಕಲಿಯುವಂಥದ್ದು. ಹೌದಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಕಾಮಿಡಿಯಾಗಿ ಕಲಿಯೋಣ. ಹುಸಿ ನಿದ್ದೆ, ದುರ್ಗಂಧ, ಗಟ್ಟಿಪಾದ. ಇದನ್ನು ಗುಣವಾಚಕ ಅಂತ ಬಂದರೆ ಫಸ್ಟು ಡಿವೈಡ್ ಮಾಡ್ಕೊಂಬಿಡಿ. ಎಲ್ಲರೂ ಕೂಡ ಏನು ಮಾಡ್ತೀರಾ? ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, ಹುಸಿ ನಿದ್ದೆ ಡಿವೈಡ್ ಆಯಿತು. ದುರ್ಗಂಧ ಅಂತ ಇದೆ. ಹೌದಲ್ವಾ? ದುರ್ರ್. ಆಯಿತಾ? ಡಿವೈಡ್ ಮಾಡಿದೆ. ಗಟ್ಟಿ ಪಾದ ಅಂತ ಇದೆ. ಗಟ್ಟಿ ಪಾದ ಸಪ್ರೇಟ್ ಮಾಡಿದೆ. ಹಾಗಿದ್ರೆ ಈಗ ಆನ್ಸರ್ ಏನು ಗೊತ್ತಾ? ಎಷ್ಟು ಈಸಿ ಇದೆ ನೋಡಿ. ಆನ್ಸರು ಎ ಅಂತ ಹಾಕಬೇಕು ಎಕ್ಸಾಮಲ್ಲಿ. ಹೌದಲ್ವಾ? ಆನ್ಸರ್ ಬಿ ಅಂತ ಹಾಕಬೇಕು, ಆನ್ಸರ್ ಸಿ ಅಂತ ಈ ರೀತಿಯಾಗಿ ಹಾಕಿಬಿಟ್ಟು ಅಲ್ಲಿರೋದೇ ಕಾಪಿ ಮಾಡಿದ್ರಿ. ಫಸ್ಟ್ ಆನ್ಸರು ಹುಸಿ ಅಂತ. ಎಂತಹ ನಿದ್ದೆ? ಹುಸಿ ನಿದ್ದೆ. ದುರ್ಗಂಧ, ಎಂತಹ ಗಂಧ? ದುರ್ರ್ ಅಂತ ನೋಡಿ, ದುರ್ರ. ಆಯಿತಾ? ನೆಕ್ಸ್ಟು ಗಟ್ಟಿಪಾದ ಅಂತ ಇದೆ. ಇದಕ್ಕೆ ಗಟ್ಟಿ ಅಂತ ಬರೆದ್ರೆ ಮುಗೀತು. ಅಲ್ಲಿರೋದನ್ನೇ ಬರೆಯೋದು ಸರ್, ಏನು ಎಕ್ಸ್ಟ್ರಾ ಇಲ್ಲ ನಮ್ಮದು. ಗಟ್ಟಿ ಅಂತ ಇದನ್ನೇ ಕಾಪಿ ಮಾಡಿ ಬರೆದ್ರೆ 2 ಅಂಕಗಳು ಇಲ್ಲಿ ಸಿಗ್ತಾಯಿದೆ. ಕ್ಲಿಯರ್ ಅಲ್ಫಿ? ಗುಣವಾಚಕಕ್ಕೂ ಕೂಡ ಅಷ್ಟೇ, ಧಾತು ರೂಪಕ್ಕೂ ಕೂಡ ಅಷ್ಟೇ ಕಲಿಸ್ಕೊಡ್ತೇನೆ. ಬನ್ನಿ ಈಗ ಸೆಕೆಂಡು ಕ್ವಶನ್ ನಂಬರ್ 48. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಇದೆ. ಆಯಿತಾ?
ಈಗ ದ ಕ್ರಿಯಾ ಅಂತ ಹೇಳಿದರೆ ನಾನು ನಿಮಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ವರ್ಬು ಕಣ್ರಿ ಅಂತ. ಇವೆಲ್ಲವೂ ವರ್ಬು. ನಿಂತನು ಅಥವಾ ಹಾಡುವರು, ಓಡಿದಳು ಅಥವಾ ಓದುವಳು ಅಥವಾ ಆಡಿದಳು ಎಲ್ಲವೂ ಕೂಡ ವರ್ಬ್ಸ್ ಆಗುತ್ತೆ. ಈಗ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ವರ್ಬ್ಸ್ಗಳನ್ನು ತಾವುಗಳು ಅದರ ಧಾತು ರೂಪವನ್ನು ಬರೀರಿ ಅಂತ ಇದೆ, ಆಯಿತಾ. ಬೇಸ್ ಫಾರ್ಮನ್ನು ಬರಿಬೇಕು. ನಿಂತನು ಅಂತ ಇದೆ ನೋಡಿ. ಆ ನಿಂತನು ಅಂತ ಬರಬೇಕು ಅಂದರೆ ಫಸ್ಟ್ ಏನು ಬಂತು ಅಂದರೆ ನಿಲ್ಲು ಅಂತ. ನಿಲ್ಲುತ್ತಾನೆ, ನಿಂತನು, ಇದು ಬೇಸಿಕ್ ವರ್ಡ್, ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ನಿಲ್ಲು ಅನ್ನುವಂಥದ್ದೇ ಇದಕ್ಕೆ ಆನ್ಸರು. ಫಾರ್ ಎಕ್ಸಾಂಪಲ್, ಈಗ ಹಾಡುವರು, ಹಾಡುತ್ತಾಳೆ, ಹಾಡಿದಳು, ಹಾಡುನೇ ಇಲ್ಲಿ ಬೇಸ್ ಫಾರ್ಮು. ಹಾಗಾಗಿ ಇದಕ್ಕೆ ಎರಡನೆಯ ಉತ್ತರ ಬಂದು ಹಾಡು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗುತ್ತೇನ್ರಿ? ನೆಕ್ಸ್ಟ್, ಓದುವಳು, ಓದುತ್ತಾಳೆ, ಓದಿದಳು ಏನು ಬರೆದ್ರೂ ಕೂಡ ಮೊದಲನೆಯ ಓದು ಅಂತ ಇದೆ ಅಲ್ವಾ, ಅದೇ ನಮ್ಮ ಉತ್ತರ ಆಗಿರುತ್ತೆ. ಯಾಕೆ ಅಂದರೆ ಅದು ಅದರ ಧಾತು ರೂಪ ಆಗಿರುತ್ತೆ. ಇದನ್ನು ನಾವು ಇಂಗ್ಲೀಷಲ್ಲಿ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ವರ್ಬ್ ಅಂದರೆ ಕ್ರಿಯಾಪದ ಅಂತ, ಧಾತು ರೂಪ ಅಂತ ಹೇಳಿದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ. ಅರ್ಥ ಆಗುತ್ತೆ ಅಲ್ರಿ? ನೆಕ್ಸ್ಟು ಕ್ವಶನ್ ನಂಬರ್ 49 ನೋಡೋಣ. ಇದೇ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುವಂಥದ್ದು, ನೋ ಪ್ರಾಬ್ಲಮ್, ಆದರೂ ಕೂಡ ನೀವು ಬರೀತೀರಾ ಆಯಿತಾ ವಿದ್ಯಾರ್ಥಿಗಳು. ನೋಡಿ, ಈಗ ಇದನ್ನು ಕಲ್ತಿರ್ತೀರಾ ಅಂದ್ಕೊಂಡಿದ್ದೀನಿ ನಾನು, ಆಯಿತಾ. ಮೊಮ್ಮಗಳನ್ನು, ಹೌದಲ್ವಾ, ಮೊಮ್ಮಗಳನ್ನು ಅಂತ ಇದೆ. ಈಗ ಒಂದನೆಯ ಪ್ರಶ್ನೆ, ಮೊಮ್ಮಗಳನ್ನು. ಇಲ್ಲಿ ನೋಡಿ, ಅನ್ನು ಅಂತ ಬರ್ತಾ ಇದೆ, ಅನ್ನು ಅಂತ ನೆನ್ಪಿಟ್ಕೊಳ್ಳಿ. ಅನ್ನು ಅಂತ ಬಂದರೆ ಇದು ದ್ವಿತೀಯ ವಿಭಕ್ತಿ ಅಂತ. ಆನ್ಸರ್ ಏನು? ಅರ್ಥ ಆಗತ್ತೇನ್ರಿ? ದ್ವಿ ಬರೆದ್ರ ತೀಯ. ನೋಡಿ, ನಿಮಗೆ ಕಲ್ಸಕ್ಕೆ ಹೋಗಿ ನಾನು ಬರೆದು ಬಿಟ್ಟಿದ್ದೆ. ದ್ವಿ ಬರೆದ್ರೆ ತೀಯ, ಆಯಿತಾ. ಇದು ಸರಿಯಾದ ಉತ್ತರ. ವಿಭಕ್ತಿ ಇಲ್ಲೇ ಕಾಪಿ ಇದೆ, ಕಾಪಿ ಮಾಡಿ ಬರೀರಿ, ಏನು ತಲೆ ಬಿಸಿ ಮಾಡ್ಕೋಬೇಡಿ, ಆಯಿತಾ. ಅನ್ನು ಅಂತ ಬಂದಾಗ ನೆಕ್ಸ್ಟು ಗದ್ದೆದೋಳ್ ಅಂತ ಇದೆ. ದೋಳ್ ಅಂತ ಇದೆ. ಗದ್ದೆದೋಳ್ ಅಂದರೆ ಏನು ಅರ್ಥ ಅನ್ನೋದು ಬೇಕೀಗ. ಗದ್ಯ ಧೋಳ್, ಓಳ್ ಅಂತ, ಓಳ್ ಅಂತ ಬಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ನಾವು ಸಪ್ತಮಿ ವಿಭಕ್ತಿ ಅಂತ ಕರಿತೀವಿ. ನೋಡಿ, ಸಪ್ ಅಂತ ಬರೀರಿ, ತಾವತ್ತು ಕೊಡಿ, ಮೀ ಅಂತ ಬರೆದ್ರು, ಹೌದಲ್ವ, ಸಪ್ತಮಿ ವಿಭಕ್ತಿ ಅಂತ ಇಲ್ಲೇ ಇದೆ, ಕಾಪಿ ಮಾಡಿ ಬರೀರಿ, ಮುಗೀತು, ಸಪ್ತಮಿ ವಿಭಕ್ತಿ ಅಂತ. ಇನ್ನೊಂದು ಯಾವ್ದು? ಕೀರ್ತಿಗೆ ಅಂತ ಇದೆ. ನೋಡಿ, ಗೆ ಅನ್ನು ಓಳ್, ಇದೇ ಮುಖ್ಯ. ಇದನ್ನು ನೋಡಿ ವಿಭಕ್ತಿಗಳನ್ನು ನಾವು ಬರೆಯುವಂಥದ್ದು. ಗೆ ನಾವು ಇಲ್ಲಿ ಉತ್ತರವೇನು ಅಂತ ಹೇಳಿದ್ರೆ ಚತುರ್ಥಿ ವಿಭಕ್ತಿ ಅಂತ ಕರಿತೀವಿ, ಗೆ, ಆಯಿತಾ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದನ್ನು ಸ್ವಲ್ಪ ಬರ್ಕೊಂಡು ತಾವುಗಳು ಬರಿಬೇಕು, ಕಲಿಬೇಕಾಗತ್ತೆ. ಚತುರ್ಥಿ ಅಂತ ಬರೆದು ಅಲ್ಲಿ ವಿಭಕ್ತಿ ಅಂತ ಇಲ್ಲಿದೆ, ಕಾಪಿ ಮಾಡಿ. ಮಸ್ಟ್ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತದೆ. ಮೊರೆ ಹೋಗು ಅಂತ ಇದೆ. ನಾವು ಕಷ್ಟದಲ್ಲಿದ್ದಾಗ ಬೇರೆಯವರ ಮೊರೆಯನ್ನು ಹೋಗುತ್ತೇವೆ, ದೇವರ ಮೊರೆಯನ್ನು ಹೋಗುತ್ತೇವೆ ಅಂತ. ಗತಿ ಕಾಣಿಸು ಅಂತ ಇದೆ, ಆಯಿತಾ. ಯಾವನಿಗಾದರೂ ಗತಿ ಕಾಣಿಸೋದು. ಮೂಗು ತೂರಿಸು, ಯಾವುದಾದ್ರೂ ಮಾತಾಡುವ ಸಮಯದಲ್ಲಿ ನಾವು ಮೂಗನ್ನು ತೂರಿಸುವಂಥದ್ದು, ಅದು ಕೆಟ್ಟ ಅಭ್ಯಾಸ ಅಂತ ಬರಿಬೇಕು. ಇವೆಲ್ಲ ಭಾಳ ಈಸಿ, ಇದನ್ನು ತಗೊಳ್ಳು ಬರೀತೀರಾ. ನೆಕ್ಸ್ಟು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀರಿ ಅಂತ ಇದೆ. ಪ್ರಬಂಧ ಹೇಗೆ ಬರೀಬೇಕು, ಎಲ್ಲೆಲ್ಲಿ ಮಾರ್ಕ್ಸು ಹೇಗೆ ಡಿವೈಡ್ ಆಗುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರಬಂಧ ಅದು ನಿಮಗಿರುವಂಥದ್ದು ಎಷ್ಟು ಮಾರ್ಕ್ಸಿಗ್ರಿ? 4 ಮಾರ್ಕ್ಸಿಗಿದೆ. ಇದನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ಕೊಡ್ತೀನಿ ಕೇಳಿ. ಈ ಪ್ರಬಂಧವನ್ನು ಮೊದಲು ತಾವುಗಳು ಪೀಠಿಕೆ ಬರೆದ್ರೆ, ಪೀಠಿಕೆ ಅಂದರೆ ಅರ್ಥ ಆಗುತ್ತಾ? ಪೀಠಿಕೆ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನಂತರದಲ್ಲಿ ವಿಷಯ, ಅದರ ಬಗ್ಗೆ ಪ್ರತಿಪಾದನೆ ಮಾಡಿದಾಗ ವಿಷಯ ಪ್ರತಿಪಾದನೆ ಅಂತ ಕರಿತೀವಿ, ಅದಕ್ಕೆ 2 ಅಂಕಗಳು ಸಿಗುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಗುಡ್. ನಂತರದಲ್ಲಿ ಇದನ್ನು ಕನ್ಕ್ಲೂಷನ್ ಅಂತ ಕರಿತೀರಾ. ಕನ್ಕ್ಲೂಷನ್ ಅಂದರೆ ಮುಕ್ತಾಯ ಅಂತ, ಹೌದಲ್ವಾ, ಆಯಿತಾ. ಗೊತ್ತಲ್ವಾ ಕನ್ಕ್ಲೂಷನ್ ಅಂದರೆ, ಆಯಿತಾ. ಮುಕ್ತಾಯ, ಬರೆಯೋದು ಅರ್ಥ ಆಗತ್ತೇನ್ರೋ? ಮತ್ತು ಸುಮ್ಮನೆ ಹ್ಞೂ ಅಂದಿರ ಆಮೇಲೆ ಕಾ ಬರೆದು ತಾ ಬರೆದು ಯಾ ಅಂತ ಬರೆದ್ರೆ ಅದಕ್ಕೊಂದು 1 ಅಂಕ. ಅಂದರೆ ಮುಕ್ತಾಯ ಅಂತ ಬರೆದ್ರೆ 1 ಮಾರ್ಕ್ಸ್ ಅಲ್ಲ, ಕನ್ಕ್ಲೂಷನ್ ಬರೀಬೇಕಾಗತ್ತೆ, ಆಯಿತಾ. ಅಲ್ಲಿಗೆ ಟೋಟಲಾಗಿ 4 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೀರಿ ಅಂತ ಇದೆ. ಒಂದು ಫಾರ್ಮಲ್ ಲೆಟ್ರ್ ಇದೆ, ಇನ್ನೊಂದು ಇನ್ಫಾರ್ಮಲ್ ಲೆಟ್ರ್ ಇದೆ. ಲೆಟ್ರ್ ಹೇಗೆ ಬರೀಬೇಕು ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಕಲಿಸ್ಕೊಡ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಇಲ್ಲಿಗೆ ಗ್ರಾಮರ್ ಸಾಕು ಅಂದ್ಕೊಂಡಿದ್ದೀನಿ ಕನ್ನಡ, ಯಾಕಂದರೆ ನಿಮಗೆ ಇಲ್ಲೇ ಒಂದು 10 ಮಾರ್ಕ್ಸ್ ಬಂದಂಗೆ ಆಯಿತು. ಇನ್ನು ಪಾರ್ಟ್ ಎ 20ಕ್ಕೆ 20 ಏನು ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಅಂತ ಅದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು.